ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದಿನ 6 ತಿಂಗಳ ಭವಿಷ್ಯ ಹೇಗಿದೆ ಅಂತ ಹೇಳಿ, ಫ್ಯೂಚರ್ 6 ಮಂತ್ ಪ್ರಿಡಿಕ್ಷನ್ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವುದಾದ್ರೂ ವಿಚಾರ ಆಗಿರ್ಬೋದು, ಏನೇ ಇರ್ಬೋದು, ಏನೆಲ್ಲ ವಿಚಾರಗಳು ಎದುರಾಗುತ್ತೆ ಅನ್ನೋದಾಗಿರಬಹುದು, ಇಂಥ ವಿಚಾರಗಳಲ್ಲಿ ಮುಂದಿನ 6 ತಿಂಗಳ ಭವಿಷ್ಯ ಹೇಗಿದೆ, ಈ ವರ್ಷದಲ್ಲಿ 6 ತಿಂಗಳ ಭವಿಷ್ಯ ಇಲ್ಲಿಂದ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಈ ರೀಡಿಂಗ್ ಯಾರು ಯಾವತ್ತಿಂದ ನೋಡಿರ್ತೀರ ಅಲ್ವಾ, ಅವತ್ತಿಂದ 6 ಮಂತ್ ರೆಸೊನೇಟ್ ಆಗತ್ತೆ ಅಂತ ಹೇಳ್ಬೋದು. ಬಹುಶಃ ಈ ವಿಡಿಯೋ ನಿಮಗೆ ಸಿಗೋದು ನೆಕ್ಸ್ಟ್ ಇಯರ್ ಆಗಿರ್ಬೋದು, ನೆಕ್ಸ್ಟ್ ಮಂತ್ ಆಗಿರ್ಬೋದು, ನೆಕ್ಸ್ಟ್ ವೀಕ್ ಆಗಿರಬಹುದು, ಯಾವಾಗೇ ಆಗಿರ್ಬೋದು, ಅಲ್ಲಿಂದ 6 ಮಂತ್ ರೆಸೊನೇಟ್ ಆಗತ್ತೆ ಅಂತ ಇದು ಟ್ಯಾರೋ ರೀಡಿಂಗ್ ರೆಸೊನೇಟ್ ಆಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಈ 2 ಕಾರ್ಡ್ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ ಎಂದಿನಂತೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ನಂಬುವಂತ ದೇವರು ಏನಿದೆ ಆ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ ನ ನೋಡ್ಬೇಕಾಗತ್ತೆ. ಮುಂದಿನ 6 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಅಂದ್ರೆ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಅವರ ರೀಡಿಂಗ್ ಏನಾಗಿರುತ್ತೆ ನೋಡೋಣ. ಮುಂದಿನ 6 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಪಾಸ್ಟ್ ಏನಾಗಿತ್ತು ನೋಡೋಣ. ಪ್ರೆಸೆಂಟ್ ಇಲ್ಲಿಂದ 3 ತಿಂಗಳವರೆಗೆ ಏನಾಗಿರುತ್ತೆ ನೋಡೋಣ. ಹಾಗೆ ಫ್ಯೂಚರ್ ಹೇಗಿದೆ ನೋಡೋಣ. ಮುಂದಿನ 6 ತಿಂಗಳ ಭವಿಷ್ಯ ಹೇಗಿದೆ. ಸೊ ಇಲ್ಲಿ ದಿ ಚಾರಿಯಟ್ ಇದೆ, ಮ್ಯಾಜಿಷಿಯನ್ ಇದೆ. ಸೊ ಇಲ್ಲಿ ಚಾರಿಯಟ್ ಬಂದಿರೋದ್ರಿಂದ ಈ ಹಿಂದೆ ನೀವು ಡಿಸೈಡ್ ಮಾಡಿದ್ದೀರಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ಮೂವ್ ಆನ್ ಆಗಬೇಕು ಅಂತ ಹೇಳಿ, ಒಂದು ಮೂಮೆಂಟ್ನ ತಗೊಂಡಿದ್ದೀರಾ, ಮೂಮೆಂಟ್ ಇದೆ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಹಿಂದೆ ಯಾವುದೋ ಒಂದು ವಿಚಾರದಲ್ಲಿ ಅದನ್ನ ನೀವು ಯಾವುದೇ ಒಂದು ಕೆಲಸದಾಗಿರ್ಬೋದು, ಏನೇ ವಿಚಾರದಲ್ಲಿ ಒಂಥರ ನೀರು ರೀತಿ ಇದ್ರಿ, ನೀವು ಆ್ಯಕ್ಷನ್ ತೊಗೊಂಡಿದ್ದೀರ. ಈಗ ನಾನು ಆ ಕೆಲಸ ಮಾಡಬೇಕು, ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಮಾಡಬೇಕು ಅನ್ನುವ ಆ್ಯಕ್ಷನ್ನ ನೀವು ತಗೊಂಡಿದ್ದೀರಾ ಅನ್ನೋದು ಈ ಹಿಂದೆನೇ ತೋರಿಸ್ತಾ ಇದೆ. ಹಾಗೆ ನಿಮಗೆ ಈ 2 ತಿಂಗಳಿಂದ ಒಂದು ನೀವು ನಂಬಿರುವ ದೇವರ ಆಶೀರ್ವಾದನೂ ಕೂಡ ಇದೆ. ನೀವು ಯಾವುದೇ ಕೆಲಸ ಮಾಡೋದಕ್ಕಾಗಿರಲಿ ಈ ಹಿಂದೆನೇ ನೀವು ಆ ಬ್ಲೆಸ್ಸಿಂಗ್ಸ್ನ ತಗೊಂಡು ಬಂದಿದ್ದೀರಾ ಅಂತ ತೋರಿಸುತ್ತೆ. ಏಕೆಂದರೆ ಆ ರೀತಿ ನೀವು ನಿಂತ ನೀರಿನ ರೀತಿ ಒಂದು ರೀತಿ ಇದ್ರಿ, ಬಟ್ ಈಗ ಭಗವಂತನ ಆಶೀರ್ವಾದ ಕೂಡ ನೀವು ಜೊತೆಗೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀರಿ. ಹಾಗೆ ಕೆಲವು ಹಳೆಯ ನೆನಪುಗಳನ್ನು ಮಾಡ್ಕೊಳ್ಳೋದು, ಹಳೆಯ ವಿಚಾರಗಳನ್ನ ಮೆಲುಕು ಹಾಕೋದು, ಹಳೆಯ ವಿಚಾರದ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳೋದು, ಆ ವಿಚಾರದಲ್ಲಿ ಒಂದಷ್ಟು ಇನ್ನೋಸೆನ್ಸ್ ಆಗಿಬಿಡ್ತೀರಿ. ಯಾವುದೇ ನಿಮ್ಮ ಹಳೆಯ ವಿಚಾರಗಳಲ್ಲಿ ಯಾವುದೇ ಆಗಿರ್ಬೋದು, ಆ ವಿಚಾರದಲ್ಲಿ ಒಂದಷ್ಟು ನೀವು ಹಿಂದಿನ ದಿನಗಳನ್ನ ಮೆಲುಕು ಹಾಕೋದು, ಈ ರೀತಿ ಮಾಡ್ತಾ ಇದ್ರಿ ಅಂತ ಪಾಸ್ಟಲ್ಲಿ ತೋರಿಸ್ತಾ ಇದೆ. ಸೊ ಪ್ರೆಸೆಂಟ್ ಏನಾಗಿದೆ ನೋಡೋಣ. ಪ್ರೆಸೆಂಟ್ 10 ಆಫ್ ಕಪ್ಸ್ ಬಂದಿದೆ, 8 ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ಪ್ರೆಸೆಂಟಲ್ಲಿ ನಿಮಗೆ ಖುಷಿನೂ ಇದೆ, ದುಃಖನೂ ಇದೆ, ಅದೇ ರೀತಿಯೇ ಇದೆ, ಏರುಪೇರುಗಳಲ್ಲೇ ನಡೀತಾ ಇದೆ. ಆದರೆ ಒಂದು ರೈಟ್ ಡಿಸಿಷನ್ನ ತಗೊಳ್ತೀರಿ. ಏನಾದರೂ ಏನೋ ಒಂದು ಕೆಲಸ ಮಾಡಬೇಕು ಅನ್ನೋದಾಗಿರ್ಬೋದು, ಅಥವಾ ಈ ಹಿಂದೆ ಮಾಡಿರುವ ಕೆಲಸಗಳಲ್ಲಿ ಏಳಿಗೆ ಕಾಣುವಂಥದ್ದು, ಈ ರೀತಿ ಇದೆ. ಪ್ರೆಸೆಂಟಲ್ಲಿ ಎಷ್ಟು ನಗ್ತಿರೋ ಅಷ್ಟು ಅಳ್ತೀರಿ ಅನ್ನೋದು ತೋರಿಸುತ್ತೆ ನನಗೆ. ಹಾಗೆ ಒಂದಷ್ಟು ಈ 2 ತಿಂಗಳ ನಂತರ ಏನಿದೆ, ಇತ್ತೀಚೆಗೆ ಒಂದಷ್ಟು ಖುಷಿಯ ವಾತಾವರಣನೂ ಕೂಡ ನಿಮ್ಮ ಮನೆಗಳಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಅಷ್ಟೇ ಕೂಡ ನೀವು ಈ ಹಳೆಯ ವಿಚಾರಗಳನ್ನ ನೆನೆಸ್ಕೊಳ್ಳೋದು, ದುಃಖಿತರಾಗೋದು, ಅಥವಾ ಕೆಲವೊಂದು ಸಲ ನಿಮ್ಗೆ ಏನಾಗುತ್ತೆ, ನೆಗೆಟಿವ್ ಥಾಟ್ಸ್ಗಳು ಬರೋದಕ್ಕೆ ಶುರು ಆಗುತ್ತೆ. ಪಾಸಿಟಿವ್ ಥಾಟ್ಸ್ ಎಷ್ಟು ಚೆನ್ನಾಗಿ ನೀವು ಒಂದು ದಿನ ಆ ರೀತಿ ಇದ್ದರೆ, ಒಂದು ದಿನ ಈ ರೀತಿ ಇರೋದು ಮಾಡ್ಕೊಳ್ತಾ ಇದ್ದೀರಿ. ಬಟ್ ಆದರೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಒಂದಷ್ಟು ಹೊಸ ಯೋಚನೆಗಳಾಗಿರಬಹುದು, ಈ ಥರದ್ದೆಲ್ಲ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಅದರಿಂದ ಏಳಿಗೆನೂ ಕೂಡ ಕಾಣ್ತೀರಾ ಅನ್ನೋದು ತೋರಿಸ್ತಾ ಇದೆ. ಸೊ ಫ್ಯೂಚರಲ್ಲಿ
ಓಕೆ, ಫ್ಯೂಚರಲ್ಲಿ ನಿಮಗೆ ಗೊಂದಲ ಮಾಡುವಂಥವರು ಅಥವಾ ನಿಮ್ಮ ತಲೆಯಲ್ಲಿ ಕೆಟ್ಟ ಯೋಚನೆಗಳು ತುಂಬಿದರೆ, ಕೆಲಸದ ವಿಚಾರವಾಗಿ ಕಿರಿಕಿರಿ ಅನುಭವಿಸ್ತಾ ಇದ್ರೆ, ಈ ವಿಚಾರಗಳಿಂದ ನೀವು ಒಂದಷ್ಟು ಬ್ರೇಕ್ನ ತಗೊಳ್ತೀರಾ. ಅಂದರೆ ನಿಮ್ಮ ವಿಚಾರದಿಂದ ಇದು ಬಿಟ್ಟು ಹೋಗುತ್ತೆ ಅಂತಲೇ ತೋರಿಸುತ್ತೆ. ಇಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗ್ತಾರೆ ಅಂತಲೇ ತೋರಿಸುತ್ತೆ. ಫ್ಯೂಚರಲ್ಲಿ ಒಂದಷ್ಟು ನಿಮ್ಮನ್ನು ಮ್ಯಾನುಪ್ಲೇಟ್ ಮಾಡೋರು ಅಥವಾ ತಲೆ ಕೆಡಿಸೋರು ಅಥವಾ ನಿಮ್ಮ ಟೆನ್ಷನ್ಸ್ಗಳು ಈ ಥರದ್ದೆಲ್ಲ ನೀವು ಅನುಭವಿಸ್ತಾ ಇರ್ತೀರಿ. ಬಟ್ ಅದೆಲ್ಲ ಮತ್ತೆ ಅದು ಕಂಟಿನ್ಯೂ ಆಗಲ್ಲ, ಅದು ಬಿಟ್ಟು ಹೋಗುತ್ತೆ ಅನ್ನೋದೇ ತೋರಿಸುತ್ತೆ. ನೆಕ್ಸ್ಟು ಫ್ಯೂಚರಲ್ಲಿ ಹೇಗಿದೆ, 6 ಮಂತ್ ನಂತರ ಆಗಿರಬಹುದು, ನಿಮ್ಮ ಜೀವನದ ಬಗ್ಗೆ ಒಂದು ಹೊಸ ಯೋಚನೆಗಳನ್ನ ಮಾಡ್ತೀರಿ, ಹೊಸ ಐಡಿಯಾಸ್ಗಳು ಬರುತ್ತೆ. ಮೆಂಟಲಿ ಎನರ್ಜಿ ಏನಿದೆ ಅದು ಸ್ಟ್ರಾಂಗ್ ಆಗುತ್ತೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ನೆಗೆಟಿವ್ ಇಲ್ಲಿ ನೋಡ್ತಾ ಇದ್ದೀರಿ, ಆ ನೆಗೆಟಿವ್ ಥಾಟ್ಸ್ಗಳೆಲ್ಲ ಸ್ಟಾಪ್ ಆಗತ್ತೆ. ಅದೆಲ್ಲ ನಿಮ್ಮ ತಲೆಯಿಂದ ಕೆಟ್ಟ ವಿಚಾರಗಳು ಬುಡದ ಸಮೇತ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಹೋಗಿ ನೀವು ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡುವಂಥ ದಾರಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಸೊ ಮುಂದಿನ 6 ತಿಂಗಳ ಭವಿಷ್ಯ ನಿಮ್ಮದು ಈ ರೀತಿ ಇದೆ. ನೀವು ಏನೇ ಮಾಡೋದಾದ್ರೂ ನೀವು ಈ ಹಿಂದೆ ಈ 2 ತಿಂಗಳಿಂದಾನೇ ನೀವು ಒಂದಷ್ಟು ನಿಮ್ಮ ಜೀವನದಲ್ಲಿ ಮೂಮೆಂಟ್ಸ್ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಏನೆಲ್ಲ ಎದುರಾಗುತ್ತೆ ನಿಮ್ಮ ಜೀವನದಲ್ಲಿ, ಏನೆಲ್ಲ ಎದುರಾಗುತ್ತೆ, ಯಾವ ವಿಚಾರ ಎದುರಾಗುತ್ತೆ ಅಂತ ನೋಡೋಣ. ದಯವಿಟ್ಟು ನೀವು ಹಳೆಯ ವಿಚಾರಗಳನ್ನ ಇಟ್ಕೊಂಡು ನೀವು ಒಂದಷ್ಟು ಕುಗ್ಗೋದು, ಕೊರಗೋದು ಈ ರೀತಿ ಮಾಡ್ಕೊಂಡು ಹೋಗ್ತೀರಿ. ಬಟ್ ಫ್ಯೂಚರಲ್ಲಿ ನಿಮಗೆ ತುಂಬಾ ಚೆನ್ನಾಗಿದೆ, ಆದರೂ ಒಂದಷ್ಟು ಗೊಂದಲಗಳು ಮಾಡ್ಕೊಳ್ಳೋದು, ನಿಮಗೆ ನೀವೇ ಗೊಂದಲಗಳು ಮಾಡ್ಕೊಳ್ಳೋದು ಅಥವಾ ಬೇರೆಯವರ ಮಾತುಗಳಿಂದ ಬೇಗ ಕುಗ್ಗಿ ಹೋಗ್ತೀರಿ ಅಂತಲೂ ತೋರಿಸುತ್ತೆ. ಸೊ ಇಲ್ಲಿ ರೀಬರ್ತ್ ಬಂದಿರೋದ್ರಿಂದ ನೀವು ಹಳೆಯ ವಿಚಾರವಾಗಿ ಒಂದಷ್ಟು ಎಲ್ಲ ಮರೆತು ಮುಂದೆ ಹೋದರೆ ಹೊಸ ಜೀವನ, ಹೊಸ ಹಾದಿನ ನೀವು ಚೂಸ್ ಮಾಡ್ತೀರಿ ಅಂತ ತೋರಿಸುತ್ತೆ. ಹೊಸ ಹಾದಿ ನಿಮ್ಮ ಕಣ್ಣು ಮುಂದೆ ಬರುತ್ತೆ, ಮತ್ತು ಹೊಸ ಐಡಿಯಾಸ್ ಆಗಲಿ, ಹೊಸ ಜೀವನ ಆಗಲಿ ನಿಮ್ಮ ಮುಂದೆ ಬರುತ್ತೆ. ಇಲ್ಲಿ ದಿ ಮಿಸರ್ ಅಂತ ಬರ್ತಾ ಇದೆ. ಒಂದಷ್ಟು ಈ ಜಿಪಣತನದಿಂದ ಯಾರಾದರೂ ಇದ್ದರೆ ಒಂದಷ್ಟು ದಯವಿಟ್ಟು ಧಾರಾಳದಿಂದ ಯಾರಿಗಾದ್ರೂ ದಾನ ಧರ್ಮ ಮಾಡುವಂಥದ್ದು ಈ ರೀತಿ ಎಲ್ಲ ಮಾಡಿಕೊಂಡಾಗ ನಿಮ್ಮಲ್ಲಿರೋ ನೆಗೆಟಿವ್ ಬ್ಲಾಕೇಜಸ್ ಏನಿದೆ ಅದು ಓಪನ್ ಆಗುತ್ತೆ ಅಂತ ಯೂನಿವರ್ಸ್ ಕೂಡ ಮೆಸೇಜ್ ಕೊಡ್ತಾ ಇದೆ. ಸೊ ಇದು ಇವತ್ತಿನ ನಿಮ್ಮ ಯಾರೆಲ್ಲ ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಒಂದಷ್ಟು ನೀವು ಹಳೆಯ ವಿಚಾರಗಳ ಮೆಲುಕು ಹಾಕೋದ್ರಿಂದಾನೇ ನಿಮಗೆ ನೀವು ಪ್ರಾಬ್ಲಮ್ ತಂದ್ಕೊಳ್ತೀರಿ. ನಿಮ್ಗೆ ಯಾವುದೇ ರೀತಿ ಯೂನಿವರ್ಸಿಂದ ಆಗಿರಲಿ, ಪ್ರಕೃತಿಯಿಂದ ಆಗಿರಲಿ, ನಿಮ್ಮ ಲೈಫಲ್ಲಿ ಆಗಿರಲಿ ಪ್ರಾಬ್ಲಮ್ ಕೊಡೋರು ಯಾರೂ ಇಲ್ಲ. ನೀವೇ ಹಳೆ ವಿಚಾರ ನೆನಪು ಮಾಡ್ಕೊಂಡು ಹಾಳುವಂಥ ಸಾಧ್ಯತೆ ಇದೆ. ಅಥವಾ ಏನಾದ್ರು ಆಡ್ಬಿಡ್ತಾರಾ ನನ್ನ ಬಗ್ಗೆ ಅಂತ ಊಹೆ ಮಾಡ್ಕೊಳ್ತೀರಿ. ಸೊ ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಸೆಕೆಂಡ್ ಕಾರ್ಡ್ ನೋಡೋಣ ಅವರ ರೀಡಿಂಗ್ ಏನಾಗಿರುತ್ತೆ. ಪಾಸ್ಟಲ್ಲಿ ಆಗಿತ್ತು, ಪ್ರೆಸೆಂಟಲ್ಲಿ ಏನಾಗುತ್ತಾ ಇದೆ, ಫ್ಯೂಚರ್ ಹೇಗಿದೆ, ಮುಂದಿನ 6 ತಿಂಗಳ ಭವಿಷ್ಯ ಹೇಗಿದೆ. ಪಾಸ್ಟಲ್ಲಿ ತುಂಬಾ ಚೆನ್ನಾಗಿತ್ತು, ಫ್ಯಾಮಿಲಿ ಆಗಲಿ ತುಂಬ ಚೆನ್ನಾಗಿದೆ, ಹೊಸ ಪ್ರೀತಿ, ಹೊಸ ಲೈಫು, ಒಂದಷ್ಟು ಹಣದ ವಿಚಾರದಲ್ಲಾಗಲಿ ತುಂಬ ಚೆನ್ನಾಗಿದ್ರಿ, ತುಂಬಾ ಪಾಸಿಟಿವ್ ಎನರ್ಜಿ ನನಗೆ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಎನರ್ಜಿ ಕನ್ಫ್ಯೂಷನ್ಗೊಳಗಾಗೋದು, ಹಾಗೆ ಎಷ್ಟು ಕನ್ಫ್ಯೂಷನ್ ಆಗಿರ್ತೀರಿ ಅಷ್ಟೇ ಮತ್ತೆ ಸಡನ್ ಚೇಂಜ್ ಆಗೋದು, ಎಮೋಷನ್ಸ್ನ ಬೇಗ ಚೇಂಜ್ ಮಾಡುವಂಥದ್ದು. ಇಲ್ಲಿ ಕಳೆದ ವಿಚಾರಗಳು ಏನಿತ್ತು, ಇಲ್ಲಿ ಪ್ರೆಸೆಂಟಲ್ಲಿ ಆ ವಿಚಾರದಿಂದ ಹೊಸ ಮನೆಯ ವಿಚಾರಕ್ಕಾಗಿರ್ಬೋದು, ಫ್ಯಾಮಿಲಿ ವಿಚಾರಕ್ಕಾಗಿರ್ಬೋದು ಒಂದಷ್ಟು ಕನ್ಫ್ಯೂಷನ್ ಆಗೋದು ಎಲ್ಲ ಇದೆ. ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ನಿಮಗೆ ನೀವೇ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಬರ್ತಾ ಇಲ್ಲ. ಪ್ರೆಸೆಂಟ್ ಎನರ್ಜಿನೇ ಆ ರೀತಿ ತೋರಿಸ್ತಾ ಇದೆ. ಬಟ್ ನೀವೇನಾದರೂ ಸರಿಯಾದ ನಿರ್ಧಾರ ತಗೊಂಡು ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಆ್ಯಕ್ಚುಲಾಗಿ ಈಗಲೂ ಕೂಡ ನಿಮಗೆ ಒಳ್ಳೊಳ್ಳೆ ಐಡಿಯಾಸ್ ಬರೋದು, 2 ತಿಂಗಳಲ್ಲಿ ಒಳ್ಳೊಳ್ಳೆ ಯೋಚನೆಗಳು ಬರೋದು, ಯಾವುದಾದ್ರೂ ಒಂದು ಕೆಲಸ ಸ್ಟ್ರಕ್ ಆಗಿದ್ರೆ ಅದಾಗುವಂಥದ್ದು ಎಲ್ಲ ಆಗ್ತಾ ಬರುತ್ತೆ. ಬಟ್ ಆದರೆ ಪ್ರೆಸೆಂಟ್ ಎನರ್ಜಿ ನಿಮಗೆ ನೀವೇ ಆಗಲ್ವೇನೋ ಅನ್ನುವ ಡಿಸೈಡ್ ನೀವೇ ಮಾಡ್ಕೊಳ್ತೀರಿ. ಸೊ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ
ಒಂದಷ್ಟು ಎಮೋಷನ್ಸ್ ಇರುವ ವ್ಯಕ್ತಿಗಳೇ ಇದನ್ನು ನೋಡ್ತಿದ್ದೀರಿ ಅಂತ ತೋರಿಸುತ್ತೆ. ಎಮೋಷನ್ಸ್ ಎಷ್ಟಿದೆಯೋ ಅಷ್ಟೇ ಸಿಟ್ಟು ಹಠ ಕೂಡ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವೀನ್ ಆಫ್ ವಾಂಡ್ಸ್, ಅಗೇನ್ ಕ್ವೀನ್ ಬಂದಿರೋದು. ಇಲ್ಲೂ ಸ್ವಾರ್ಡ್ಸು. ನೀವು ಯಾವುದಾದ್ರೂ ಒಂದು ವಿಚಾರದಲ್ಲಿ ದುಡುಕಿನ ನಿರ್ಧಾರ ತಗೊಳ್ಳೋದಾಗಿರಬಹುದು, ಯಾರನ್ನಾದ್ರೂ ನೀವು ಹರ್ಟ್ ಮಾಡಿ ಮಾತಾಡೋವಂಥದ್ದಾಗಿರಬಹುದು, ಇಲ್ಲ ನನಗೆ ಹೀಗೇ ಇರಬೇಕು, ಹೀಗೆ ಮಾಡಬೇಕು ಅನ್ನುವ ದೃಢ ನಿರ್ಧಾರ, ಅಥವಾ ನೀವು ಅಂದ್ಕೊಂಡಂಗೆ ಆಗಬೇಕು ಅನ್ನುವ ಹಠಕ್ಕೆ ನೀವು ಯಾರಿಗಾದ್ರೂ ಹರ್ಟ್ ಮಾಡಿದ್ರೆ, ಅಥವಾ ನಿಮ್ಮ ಪರ್ಸನ್ನಿಗೋ ನಿಮ್ಮ ಪಾರ್ಟ್ನರಿಗೋ ಯಾರಿಗಾದ್ರೂ ಹರ್ಟ್ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡಿದ್ರೆ ಫ್ಯೂಚರಲ್ಲಿ ನೀವು ನೋವು ತಿನ್ನಬೇಕಾಗತ್ತೆ. ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಅದು ಯಾವುದಾದ್ರೂ ಕೆಲಸ ಆಗಿರಲಿ, ನೀವು ಅದನ್ನು ಬಿಸ್ನೆಸ್ಗಾದರೂ ಹಾಕ್ಕೊಳ್ಳಿ, ರಿಲೇಷನ್ಶಿಪ್ಗಾದರೂ ಹಾಕ್ಕೊಳ್ಳಿ, ಲವಲ್ಲಾದರೂ ಹಾಕ್ಕೊಳ್ಳಿ, ಗಂಡ ಹೆಂಡತಿ ಸಂಬಂಧದಲ್ಲಾದರೂ ಹಾಕ್ಕೊಳ್ಳಿ, ಅಕ್ಕ ತಂಗಿ ಅಣ್ಣ ತಮ್ಮ ಯಾವ ನಡುವೆನಾದರೂ ಹಾಕ್ಕೊಳ್ಳಿ. ಈಗ ಆಲ್ರೆಡಿ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ತಲೆಯಲ್ಲಿ ಒಗ್ಗಿದೆ, ಆ ವಿಚಾರ ಹಿಂಗ ಅದು ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು, ಈ ಥರದ್ದೆಲ್ಲ ಸಾಕಷ್ಟು ವಿಚಾರಗಳನ್ನ ನಿಮ್ಮ ತಲೆಯಲ್ಲಿ ಇದೆ. ಬಟ್ ಆದರೆ ಮಾತಾಡೋಕ್ಕಾಗದೆ ಒಂದಷ್ಟು ತಾಳ್ಮೆಯಿಂದ ಇದ್ದೀರಿ. ಟ್ರಿಗರ್ ಆದ್ರಿ ಅಂತ ಹೇಳಿದ್ರೆ ನೀವು ಎಷ್ಟು ಮಮತೆಯಿಂದ ಕಾಣ್ತಿರೋ ಅಷ್ಟು ಕೆಡ್ದಾಗೂ ಕೂಡ ಕಾಣ್ತೀರಿ. ಈ ಗಂಡು ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ನಾನು ಹೇಳ್ತಾ ಇರೋದು, ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಇದರಿಂದ ಈ ವಿಚಾರ, ನಿಮ್ಮ ಹಠ ಸಿಟ್ಟಿಂದ ಈ ವಿಚಾರದಿಂದ ನೀವು ಒಂದಷ್ಟು ಕುಗ್ಗುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಸುತ್ತ ಇರುವ ಜನಗಳು ಕೂಡ ನಿಮಗೆ ಉಲ್ಟಾ ತಿರುಗುವಂತ ಸಾಧ್ಯತೆನೂ ಇರ್ಬೋದು. ನೀವು ಹೆಲ್ಪ್ ಮಾಡ್ದಂಥವ್ರೆ ಅಥವಾ ನೀವು ಸಹಾಯ ಮಾಡ್ದಂಥವ್ರೆ ನಿಮಗೆ ವಾಪಸ್ ಉಲ್ಟಾ ತಿರುಗುವಂತ ಸಾಧ್ಯತೆ ಇದೆ. ಸೊ ಯಾರ ಹತ್ರನಾದ್ರೂ ಜಗಳ ಆಡೋದಾಗಿರ್ಬೋದು, ಅಥವಾ ಯಾರ ಹತ್ರನಾದ್ರೂ ಏನೇ ವಿಚಾರ ಇರಲಿ, ಅದು ಗಂಡ ಹೆಂಡತಿ ಸಂಬಂಧ ಆಗಿರಲಿ, ಅತ್ತೆ ಮಾವ ಯಾವ ಸಂಬಂಧ ಇರಲಿ, ಬೇಗನೆ ಕಾಂಪ್ರಮೈಸ್ ಆಗೋದು ಒಳ್ಳೇದು. ಇಲ್ಲಾಂದ್ರೆ ಅವ್ರ ಕಡೆಯಿಂದ ನಿಮಗೆ ಹರ್ಟ್ ಆಗುವಂತ ಸಾಧ್ಯತೆನೇ ಹೆಚ್ಚಿದೆ ಅಂತಾನೆ ಹೇಳ್ಬೋದು ನಾವು. ಸೊ ಇಲ್ಲಿ ಶೇರಿಂಗ್ ಬರ್ತಾ ಇದೆ. ಅಗೇನ್ ಆ ಕಾರ್ಡಲ್ಲಿ ಯಾವ ರೀತಿ ಬಂತೋ ಅದೇ ರೀತಿನೇ ಈ ಕಾರ್ಡಲ್ಲೂ ಕೂಡ ಶೇರ್ ಅಂದರೆ ಒಂದಷ್ಟು ದಾನ ಧರ್ಮಗಳು, ನಿಮ್ಮ ಹತ್ರ ಇರೋದನ್ನ ಶೇರ್ ಮಾಡ್ಕೊಳ್ಳೋದು. ಕೆಲವೊಂದ್ಸಲ ಜನಕ್ಕೆ ನಿಮ್ಮ ಮೇಲೆ ಯಾವ ರೀತಿ ಕಂಡುಬೀಳುತ್ತೆ ಅಂತ ಹೇಳಿದ್ರೆ ಜಿಪುಣ ಅನ್ನೋ ರೀತಿ ಈ ರೀತಿ ಕೆಟ್ಟದಾಗಿ ನಿಮ್ಮನ್ನ ತಪ್ಪಾಗಿ ತಿಳ್ಕೊಳ್ಬೋದು. ಬಟ್ ನೀವು ಆ ಥರ ಅಲ್ಲ. ಸೊ ಇಲ್ಲಿ ದಿ ಲವರ್ಸ್ ಬಂದಿರೋದ್ರಿಂದ ಯಾವುದೇ ಸಂಬಂಧದ ವಿಚಾರದಲ್ಲಿ ನೀವೇನಾದ್ರೂ ನೋಡ್ತಾ ಇದ್ರೆ, ಈ ಹಿಂದೆ ಏನಿದ್ರಿ ಅಲ್ವಾ, ಈ ಹಿಂದೆ ಏನು ನೋವು ಅನುಭವಿಸಿದ್ರಿ ಅಲ್ವಾ, ಅದೇ ರೀತಿ ಮತ್ತೆ ಕೂಡ ಸರಿಯಾಗುವ ಸಾಧ್ಯತೆ ಹೆಚ್ಚಿದೆ. ಮತ್ತೆ ಕೂಡ ನಿಮ್ಮ ಸೋಲ್ಮೇಟ್ ಏನಿದ್ದಾರೆ ಮತ್ತೆ ನಿಮ್ಮನ್ನ ಒಂದಾಗುವಂತ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ. ಆಕ್ಚುಲಾಗಿ ಇಲ್ಲಿ ಮುಂಚೆ ತುಂಬಾನೇ ಚೆನ್ನಾಗಿರುವಂತಹ ರಿಲೇಶನ್ಶಿಪ್ ಹೋಗ್ತಾ ಹೋಗ್ತಾ ಹಾಳಾಗಿದ್ದು ನಾವು ನೋಡ್ಬೋದು. ಈ ರೀಡಿಂಗ್ಸ್ ಅಲ್ಲಿ ಹೋಗ್ತಾ ಹೋಗ್ತಾ ಹಾಳಾಗಿದ್ದಾಗಿರ್ಬೋದು, ಇನ್ನು ಡಿಪ್ರೆಷನ್ಗೆ ಹೋಗುವಂಥದ್ದಾಗಿರಬಹುದು, ನಿಮ್ಮ ಹಠ ಸಿಟ್ಟಿಂದ ನೀವೇ ಅದನ್ನ ಹಾಳು ಮಾಡ್ಕೊಂಡಿದ್ದಾಗಿರ್ಬೋದು, ಈ ರೀತಿ ಮಾಡ್ಕೊಂಡಿದ್ರೆ. ಸೊ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಮತ್ತೆ ರೀಕನೆಕ್ಟ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳಬಹುದು. ಒಂದಷ್ಟು ತಾಳ್ಮೆಯಿಂದ ಇರಿ. ಯಾರಿಗಾದ್ರೂ ಜಗಳ ಆಡಿದರೆ ದಯವಿಟ್ಟು ಕಾಂಪ್ರಮೈಸ್ ಆಗಿ ಅದನ್ನೇ ಸಾಧಿಸೋಕ್ಕೆ ಜಿದ್ದು ಸಾಧಿಸುವಂಥ ಅವಶ್ಯಕತೆ ಇಲ್ಲ. ಆ ಜಿದ್ದು ಸಾಧಿಸೋದ್ರಿಂದ ನಿಮ್ಗೆ ಏನು ಸಿಗೋದು ಇಲ್ಲ ಅನ್ನೋದು ತೋರಿಸುತ್ತೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.